ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಜನನಾಯಕನ್ ಅನ್ನುವ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಜನನಾಯಕನ್ ಇದೇ ಶುಕ್ರವಾರ 9ನೇ ತಾರೀಕಿನಂದು ಪ್ರಪಂಚಾದ್ಯಂತ ಏಕಕಾಲಕ್ಕೆ ತೆರೆ ಕಾಣುವಂಥ ತಮಿಳು ಸಿನಿಮಾ. ನಟ ವಿಜಯ್ ಅಭಿನಯದ ಸಿನಿಮಾ. ಈ ಸಿನಿಮಾಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಕಾರಣ ವಿಜಯ್ ಅಭಿನಯದ ಕೊನೆ ಸಿನಿಮಾ ಅಂತ. ಅದಾದ ಬಳಿಕ ವಿಜಯ್ ಅವರು ಯಾವುದೇ ಸಿನಿಮಾಗಳಲ್ಲಿ ಅಭಿನಯಿಸೋದಿಲ್ಲ. ಅವರು ರಾಜಕಾರಣಿ ಆಗ್ತಾ ಇದ್ದಾರೆ. ಈಗಾಗಲೇ ಅವರು ರಾಜಕೀಯ ಪಕ್ಷವನ್ನ ಸ್ಥಾಪಿಸಿದ್ದಾರೆ. ಭರ್ಜರಿಯಾದಂತಹ ರೆಸ್ಪಾನ್ಸ್ ಆ ಪಕ್ಷಕ್ಕೆ ವ್ಯಕ್ತವಾಗ್ತಾ ಇದೆ. ಇರ್ಲಿ, ಇದೊಂದು ಒಂದ್ ಸೈಡ್ ಇಡೋಣ. ಮತ್ತೊಂದು ಕಡೆ ಇದು ಇವರ ಕೊನೆ ಸಿನಿಮಾ. ಈ ಕೊನೆ ಸಿನಿಮಾಗೆ ಯಾವ ರೀತಿಯ ಪ್ರತಿಕ್ರಿಯೆ ಇದೆ ಅಂತ ಕೇಳಿದ್ರೆ, ನಮ್ಮ ರಾಜಧಾನಿ ಬೆಂಗಳೂರು ಭರ್ಜರಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಪ್ರದರ್ಶನ ಆರಂಭವಾಗುತ್ತೆ. ಎಲ್ಲ ಕಡೆಗಳಲ್ಲೂ ಕೂಡ ಈಗಾಗಲೇ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಪ್ರದರ್ಶನ ಆರಂಭ. ಎಲ್ಲೂ ಕೂಡ ಟಿಕೆಟ್ ಇಲ್ಲ. 1,000 ರೂಪಾಯಿ ಟಿಕೆಟ್, 1,800 ರೂಪಾಯಿ ಟಿಕೆಟ್. ಕಡಿಮೆ ಅಂತಂದ್ರೆ 800, ಅದಕ್ಕಿಂತ ಮೇಲೇನೆ 1,000, 1,200, 1,500 ಟಿಕೆಟ್ ಇದೆ. ಇರ್ಲಿ, ನಾವು ಇದ್ರ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಕಳೆದ ಒಂದು ಎಪಿಸೋಡ್ ಮಾಡಿದ್ವಿ. ಆ ಎಪಿಸೋಡ್ನಲ್ಲಿ ಒಂದಿಷ್ಟು ಅಂಶಗಳನ್ನು ನಾವು ಹೇಳಿದ್ವಿ. ಇದಕ್ಕೆ ಮತ್ತೊಂದಿಷ್ಟು ತಗಾದೆಗಳು ಬಂತು. ಏನಪ್ಪಾ ಅಂತ ಹೇಳಿದ್ರೆ, ನಿನಗೇನು ಸಮಸ್ಯೆ, ದುಡ್ಡು ಕೊಡ್ತಾ ಇರೋ ನಾವಲ್ವಾ ಅಂತ. ಹೌದು, ನಾವು ಅದರಲ್ಲೇ ಹೇಳಿದ್ವಿ, ಆ ವಿಡಿಯೋದಲ್ಲೇ ಹೇಳಿದ್ವಿ. ದುಡ್ಡು ಕೊಡ್ತಾ ಇರೋರು ನೀವು, ಚಿತ್ರಮಂದಿರ ಅವರದ್ದು. ನಮಗೆ ನೀವು ಇಷ್ಟು ದುಡ್ಡು ಕೊಡ್ತೀರಾ ಅದು ಸಮಸ್ಯೆ ಅಲ್ಲ, ಅಥವಾ ಈ ಸಿನಿಮಾವನ್ನ ಯಾರು ನೋಡ್ಬಿಡಿ ಅಂತ ನಾವಲ್ಲಿ ಹೇಳಲಿಲ್ಲ. ನಿಮ್ಮಿಷ್ಟ, ನೀವು ಸಿನಿಮಾವನ್ನ ನೋಡಿ ಹರಸಿ ಹಾರೈಸಿ, ಅದರದ್ದು ಯಾವ ವಿಚಾರ ಕೂಡ ಇಲ್ಲ. ನಾವು ಹೇಳ್ತಿರೋದು ಒಂದು ಏನಂತ ಹೇಳಿದ್ರೆ, ಇಲ್ಲಿ ನೀವು ಸ್ಟಾರ್ ವಾರ್ ಮಾಡಿ, ಮ್ಯಾಕ್ಸ್ ವರ್ಸಸ್ ಡೆವಿಲ್ ತರ ಮಾಡಿ, ಆ ಸಿನಿಮಾಗೆ ಇವರ ಅಪಪ್ರಚಾರ, ಈ ಸಿನಿಮಾಗೆ ಅವರ ಅಪಪ್ರಚಾರ ಮಾಡಿ, ಇದರಿಂದಾಗಿ 2 ಸಿನಿಮಾ ಸೋತಿದೆ. ಅಂದ್ರೆ ಸೋತಿದೆ, ನಿರೀಕ್ಷಿತ ಮಟ್ಟವನ್ನ ಆ 2 ಸಿನಿಮಾಗಳು ಸಾಧಿಸಿಲ್ಲ. ನಿರೀಕ್ಷಿತ ಮಟ್ಟದ ಗೆಲುವನ್ನ ಆ 2 ಸಿನಿಮಾಗಳು ಸಾಧಿಸಿಲ್ಲ. ಇದರ ಬಗ್ಗೆ ಹೇಳ್ತಾ ಇದ್ದಿದ್ದು ಅಷ್ಟೇ. ಬದಲಾಗಿ ನಾವು ಈ ಸಿನಿಮಾದ ಬಗ್ಗೆ ಹೇಳಿದ್ದಲ್ಲ. ಈ ಸಿನಿಮಾವನ್ನ ನೋಡ್ಬಿಡಿ ಅಂತನೂ ಅಲ್ಲಿ ಹೇಳಲಿಲ್ಲ. ಸಿನಿಮಾ ನೋಡಿ, ನಿಮ್ಮ ಇಷ್ಟ, 1,000 ರೂಪಾಯಿ ಟಿಕೆಟ್ ಕೊಡ್ತೀರಾ, ನಿಮ್ಮ ಇಷ್ಟ. ಈ ವಿಚಾರವನ್ನಷ್ಟಲ್ಲಿ ನಾವು ಪ್ರಸ್ತಾಪ ಮಾಡಿದ್ದು. ಪ್ರತಿಯೊಂದು ಸಿನಿಮಾ ಕೂಡ ತೆರೆ ಕಂಡಾಗ, ಅದು ಬ್ಲಾಕ್ ಬಸ್ಟರ್ ಇಟ್ಟಾದಾಗ ಖುಷಿ ಆಗುತ್ತೆ. ಅದು ಯಾವ ಭಾಷಾ ಸಿನಿಮಾ ಆಗಿರ್ಬೋದು, ಅದು ನಮ್ಮ ಭಾಷೆ ಆಗಿರ್ಬೋದು, ಅಥವಾ ತಮಿಳು, ತೆಲುಗು, ಯಾವ ಭಾಷಾ ಸಿನಿಮಾಗಳು ಆಗಿರ್ಬೋದು. ಯಾಕಂತ ಹೇಳಿದ್ರೆ, ಒಂದು ಸಿನಿಮಾ ಸಕ್ಸಸ್ ಆದ್ರೆ ಚಿತ್ರಮಂದಿರಗಳು ಗೆಲ್ಲುತ್ತೆ, ಚಿತ್ರಮಂದಿರ ಉಳಿಯುತ್ತೆ. ಯಾವುದೋ ಒಂದು ಸಿನಿಮಾ ಕ್ಲೋಸ್ ಆಗುತ್ತೆ ಅಂತ ಆದ್ರೆ, ಇಂಥ ಸಿನಿಮಾಗಳು ಬಂದಾಗ ಅವ್ರಿಗೆ ಮತ್ತೊಂದಿಷ್ಟು ಬೂಸ್ಟ್ ಸಿಗುತ್ತೆ. ನೋಡಿ, 1,000 ರೂಪಾಯಿ ಟಿಕೆಟ್ ಅಂತಾದ್ರೆ ಒಂದೇ ಒಂದು ಪ್ರದರ್ಶನದಲ್ಲಿ ಆಗುವಂತ ಕಲೆಕ್ಷನ್ ಎಷ್ಟು, ಥಿಯೇಟರ್ಗೆ ಬರುವಂತ ಪರ್ಸೆಂಟೇಜ್ ಎಷ್ಟು, ಚಿತ್ರಮಂದಿರ ಉಳಿಯುತ್ತೆ ತಾನೆ, ಚಿತ್ರಮಂದಿರ ಲಾಭ ಆಗುತ್ತೆ ತಾನೆ. ಹೀಗಾಗಿ ಅದು ಯಾವ ಸಿನಿಮಾ ಕೂಡ ಆಗ್ಲಿ, ಯಾವ ಭಾಷಾ ಸಿನಿಮಾ ಕೂಡ ಆಗ್ಲಿ, ಸಿನಿಮಾ ಗೆದ್ರೆ ಚಿತ್ರಮಂದಿರ ಗೆದ್ದಂತೆ, ಹಾಗೆ ಚಿತ್ರರಂಗ ಗೆದ್ದಂತೆ. ಇರ್ಲಿ, ಈ ವಿಚಾರವನ್ನ ಪಕ್ಕ ಕೇಳೋಣ. ಇದೀಗ ಜನನಾಯಕನ್ ಸಿನಿಮಾಗೆ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಂತ ಕೇಳಿದ್ರೆ, ಕಳೆದ ಎಪಿಸೋಡ್ ನಲ್ಲಿ ಬೆಳಗ್ಗೆ 6 ಗಂಟೆಯ ಪ್ರದರ್ಶನವನ್ನ ನೋಡಿದ್ವಿ, ಫ್ಯಾನ್ ಶೋ. ಈಗಾಗಲೇ ನೋಡ್ತಾ ಇದ್ರೆ ಮುಳ್ಳಿ ಚಿತ್ರಮಂದಿರ, ವೈನಿಧಿ, ಸಿನಿಫೈಲು, ನವರಂಗ, ಗೋಪಾಲನ್ ಗೆ ಭರ್ಜರಿ ಅಂತ ಚಿತ್ರಮಂದಿರಗಳು ಸಿಕ್ಕಿವೆ. ಭರ್ಜರಿಯಾದ ಪ್ರದರ್ಶನಗಳು ಕೂಡ ಸಿಕ್ಕಿವೆ. ಎಲ್ಲಾ ಕಡೆಗಳಲ್ಲೂ ಕೂಡ ಅಭೂತಪೂರ್ವವಂತಹ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಭರ್ಜರಿಯಾದಂಥ ಪ್ರದರ್ಶನ. ಎಲ್ಲಾ ಕಡೆಗಳಲ್ಲೂ ಕೂಡ, 1-2 ಚಿತ್ರಮಂದಿರ ಅಂತಲ್ಲ, ಎಲ್ಲಾ ಚಿತ್ರಮಂದಿರದಲ್ಲೂ ಕೂಡ ಭರ್ಜರಿಯಾದಂಥ ಓಪನಿಂಗ್ ಅಂತೂ ಸಿಕ್ಕಿದೆ. ಬೆಳಗ್ಗೆ 6 ಗಂಟೆದೆಲ್ಲ ಪ್ರದರ್ಶನ ಆರಂಭವಾಗುತ್ತೆ. ಫ್ಯಾನ್ ಶೋಗೆ ಅಭೂತಪೂರ್ವ. ನನ್ನ ಪ್ರಕಾರ ನಿಮ್ಗೆ ಟಿಕೆಟೇ ಇಲ್ಲ ಅನ್ಸುತ್ತೆ. ಯಾಕಂತಂದ್ರೆ ಎಲ್ಲಾ ಕಡೆಗಳಲ್ಲಿ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ. ಖಾಲಿ ಫ್ಯಾನ್ ಶೋ ಮಾತ್ರ ಅಲ್ಲ, ಬೆಳಿಗ್ಗೆ 10 ಗಂಟೆ ಪ್ರದರ್ಶನ ಕೂಡ ಸೋಲ್ಡ್ ಔಟ್ ಆಗ್ತಾ ಇದೆ. ಅಂದ್ರೆ ಬಾಲ್ಕನ್ ಟಿಕೆಟ್ ಇಲ್ಲ. ನೋಡಿ, ಇಲ್ಲಿ ಗೋವರ್ಧನ್ ಚಿತ್ರಮಂದಿರನೇ ಫುಲ್ ಆಗುತ್ತಂತಾದ್ರೆ ಅನ್ಕೋಬೇಕು, ಮಿಕ್ಕ ಯಾವ ಚಿತ್ರಮಂದಿರದಲ್ಲಿ ಟಿಕೆಟ್ ಇಲ್ಲ ಅಂತ. ಕನ್ನಡ ಸೆಂಟರ್ಗಳು ಕೂಡ ಈ ಸಿನಿಮಾವನ್ನ ಪ್ರದರ್ಶನ ಮಾಡ್ತಾ ಇದೆ. ನೋಡಿ, ಪ್ರದರ್ಶನ ಇದು ಕಮಲನಗರದ ವೀರಭದ್ರೇಶ್ವರ ಚಿತ್ರಮಂದಿರ, 1,000 ರೂಪಾಯಿ, 800 ರೂಪಾಯಿ. ಇರ್ಲಿ, ಆದ್ರೆ ಒಂದು ಬೇಸರದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ಸಿನಿಮಾ ಕನ್ನಡಕ್ಕೆ ಡಬ್ಬಿಂಗ್ ಆಗಿಲ್ಲ. ಕನ್ನಡದಲ್ಲಿ ಕೂಡ ಡಬ್ಬಿಂಗ್ ಮಾಡ್ಬೇಕಿತ್ತು. ಯಾಕಂತ ಹೇಳಿದ್ರೆ, ನಾವು ಕನ್ನಡಿಗರು ಎಲ್ಲಾ ಭಾಷಾ ಸಿನಿಮಾಗಳನ್ನ ವೀಕ್ಷಣೆ ಮಾಡ್ತೀವಿ, ಸರಿ, ಎಲ್ಲ ಓಕೆ. ನಾವು ಮೂಲ ಭಾಷೆಯಲ್ಲೇ ನೋಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ಆದ್ರೆ ವಿಜಯ್ ಅವರ ಕೊನೆಯ ಸಿನಿಮಾ, ಈ ಒಂದು ವಿಚಾರಕ್ಕಾದ್ರೂ ಮಾಡ್ಬೇಕಿತ್ತು. ಮುಂದೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅಥವಾ OTTಯಲ್ಲಿ
ಕನ್ನಡದಲ್ಲಿ ಬರ್ಬೋದೇನೋ, ಅದಕ್ಕೂ ಉತ್ತರ ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ವಿಜಯ್ ಅವರ ಕೊನೆ ಸಿನಿಮಾ ಆಗಿರೋದ್ರಿಂದಾಗಿ, ಮತ್ತೆ ವಿಜಯ್ ಅವರಿಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳಿದ್ದಾರೆ. ಅತಿ ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವಂತ ನಟ ವಿಜಯ್. ಕೇವಲ ಬೆಂಗಳೂರನ್ನ ನಾವು ಸೀಮಿತವಾಗಿ ಹೇಳ್ತಾ ಇಲ್ಲ, ಓವರ್ ಆಲ್ ಕರ್ನಾಟಕದಲ್ಲಿ ಹೇಳ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಅಭಿಮಾನಿ ಬಳಗ ಇದೆ ವಿಜಯ್ ಅವರಿಗೆ. ಹೀಗಾಗಿ ಇವರ ಸಿನಿಮಾ ಕೊನೆಯ ಸಿನಿಮಾ ಆಗಿರೋದ್ರಿಂದಾಗಿ ಇದು ಕನ್ನಡಕ್ಕೂ ಕೂಡ ಡಬ್ಬಿಂಗ್ ಆಗಿ ರಿಲೀಸ್ ಆಗ್ತಾ ಇದ್ರು ತುಂಬಾನೇ ಚೆನ್ನಾಗಿರ್ತಿತ್ತೇನೋ. ಅದೇನೇ ಇರಲಿ, ಭರ್ಜರಿ ಅಂತ ಪ್ರದರ್ಶನಕ್ಕೆ ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾ ಸಾಕ್ಷಿ ಆಗ್ತಾ ಇದೆ. ಈ ಸಿನಿಮಾದಿಂದಾಗಿ ಒಂದಿಷ್ಟು ಚಿತ್ರಮಂದಿರಗಳು ಉಳಿಯುವಂತಾಗಿ, ಹಾಗೆ ಭರ್ಜರಿ ಅಂತ ಕಲೆಕ್ಷನ್ ಅನ್ನ ಮಾಡಲಿ, ಚಿತ್ರಮಂದಿರದವರು ಉಳಿಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.